ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿ ಬಿಜೆಪಿಯಲ್ಲಿ ಅಸಮಾಧಾನ ಶಮನವಾಗುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಟಿಕೆಟ್ ವಂಚಿತ ರಘುಚಂದನ್ ನಿವಾಸಕ್ಕೆ ಎಂಎಲ್ಸಿ ರವಿಕುಮಾರ್ ಭೇಟಿ ನೀಡಿ ಸಂಧಾನಕ್ಕೆ ಯತ್ನ ಮಾಡಿದ್ರು. ಆದರೆ ಫಲ ನೀಡಲಿಲ್ಲ. ಅಪ್ಪ ಮಗನ ಬಂಡಾಯ ಶಮನಕ್ಕೆ ಬಿಜೆಪಿ ವರಿಷ್ಠರು ಕಸರತ್ತು ನಡೆಸಿದ್ರೆ ಇತ್ತ ಶಾಸಕ ಚಂದ್ರಪ್ಪ ಸದ್ದಿಲ್ಲದೆ ಮಗನನ್ನ ಬಂಡಾಯ ಸ್ಪರ್ಧೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೋಟೆ ನಾಡಿನಲ್ಲಿ ಬಿಜೆಪಿ ಬಂಡಾಯದ ಬೇಗುದಿ. ಪುತ್ರನಿಗೆ ಟಿಕೆಟ್ ಮಿಸ್, ಶಾಸಕ ಚಂದ್ರಪ್ಪ ರೆಬೆಲ್. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿದ್ದಕ್ಕೆ 5 ದಿನಗಳಿಂದ ಬಿಜೆಪಿ ಪಕ್ಷದಲ್ಲಿ ಒಳಬೇಗುದಿ ಜೋರಾಗಿದೆ. ಶಾಸಕ ಎಂ ಚಂದ್ರಪ್ಪ ಅವರ ಮಗ ರಘುಚಂದನ್ಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ರಿಂದ ಬಂಡಾಯದ ಜ್ವಾಲೆ ಸ್ಫೋಟಗೊಂಡಿದೆ. ಎಂಎಲ್ಸಿ ರವಿಕುಮಾರ್ ಬಂಡಾಯ ಶಮನ ಮಾಡಲು ರಘುಚಂದನ್ ಅವರ ಮನೆಗೆ ಭೇಟಿ ನೀಡಿದ್ರು. ರಘುಚಂದನ್ ಮತ್ತು ಅವರ ತಾಯಿ ಚಂದ್ರಕಲಾ ಜೊತೆ ನಡೆದ ಸಂಧಾನ ಸಭೆ ವಿಫಲವಾಗಿದೆ. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಎಂಎಲ್ಸಿ ರವಿಕುಮಾರ್ ವಾಪಸ್ಸಾಗಿದ್ದಾರೆ. ಈ ಮಧ್ಯೆ ಏಪ್ರಿಲ್ 3ಕ್ಕೆ ನಾಮಪತ್ರ ಸಲ್ಲಿಸಲು ಸಕಲ ಸಿದ್ಧತೆ ನಡೆದಿದೆ ಅನ್ನೋ ರಘುಚಂದನ್ ಹೇಳಿಕೆ ಬಂಡಾಯ ಸ್ಪರ್ಧೆಯ ಮುನ್ಸೂಚನೆ ನೀಡಿದೆ. 3ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ವಿ ಸರ್. 3ನೇ ತಾರೀಕು ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲ ಭಾಗದ ಮುಖಂಡರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಸ್ಥಳೀಯವಾಗಿ ಇಷ್ಟು ಜನ ಇಟ್ಕೊಂಡ್ಬಿಟ್ಟು ನೀವು 550 ಕಿಲೋಮೀಟರ್ ದೂರದಿಂದ ಕರ್ಕೊಂಬರೋ ಅವಶ್ಯಕತೆ ಇದ್ದಿಲ್ಲ ಅಂತ ಹೇಳಿದ್ವಿ. ಗೋವಿಂದ ಕಾರಜೋಳ ಸಾಹೇಬರನ್ನ ಕರ್ಕೊಂಡ್ಬಂದಿರೋ ಪರಿಸ್ಥಿತಿ ಏನು ಅದೆಲ್ಲ ವಿಮರ್ಶಿಸುವಾಗ ನನಗೆ ಹೇಳಿದ್ರು. ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಸ್ವಪಕ್ಷದ ವಿರುದ್ಧವೇ ಸಮರ ಸಾರಿರುವ ಶಾಸಕ ಚಂದ್ರಪ್ಪ ತಡರಾತ್ರಿ ಕಾಂಗ್ರೆಸ್ನ ಕೆಲ ಶಾಸಕರ ಜೊತೆ ಗೌಪ್ಯ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಂದ್ರಪ್ಪ ಹಾಗೂ ಪುತ್ರ ರಘುಚಂದನ್ ಗೋವಿಂದ ಕಾರಜೋಳ ವಿರುದ್ಧ ಸಮರ ಸಾರಲಿದ್ದಾರೆ ಎನ್ನಲಾಗಿದೆ. ಶಾಸಕ ಎಂ ಚಂದ್ರಪ್ಪ ಹಾಗೂ ಪುತ್ರ ರಘುಚಂದನ್ ಜೊತೆಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ರವಿಕುಮಾರ್ ಅವರು 2ನೇ ಸುತ್ತಿನ ಮಾತುಕತೆಯನ್ನ ನಡೆಸಿದ್ರು. 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಎಂದು ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ರಘುಚಂದನ್ ಹತ್ರ ಅವರ ತಾಯಿಯವರ ಹತ್ರ ಮಾತಾಡಿದ್ದೀವಿ. ಹಿಂದಟ್ಟಿಗೆ ಡಿಸಿಷನ್ ತಗೋಬೇಡಿ, ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಬಹಳ ಒಳ್ಳೆ ದಿನಗಳು ಬರುತ್ತೆ, ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ನಮ್ಮ ರಘುಚಂದನ್ ಅವರಿಗೆ ಅವರ ತಾಯಿಯವರಿಗೆ ಮಾತಾಡಿದ್ದೀವಿ. ಶಾಸಕರ ಪುತ್ರನ ಮೇಲೆ ಪೊಲೀಸರ ಹಲ್ಲೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಸಮಾಧಾನ ಭುಗಿಲೆದ್ದ ಬೆನ್ನಲ್ಲೇ ಶಾಸಕ ಎಂ ಚಂದ್ರಪ್ಪ ಮಗನಿಗೆ ಪೊಲೀಸರಿಂದ ಹೊಡೆತ ಬಿದ್ದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ರಘುಚಂದನ್ಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಕಾರಜೋಳ ವಿರುದ್ಧ ನಗರದ ಬಿಜೆಪಿ ಕಚೇರಿ ಬಳಿ ಧರಣಿಯನ್ನ ನಡೆಸಿದ್ರು. ಗೋ ಬ್ಯಾಕ್ ಕಾರಜೋಳ ಬೋರ್ಡ್ ಪ್ರದರ್ಶನದ ವೇಳೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ 2ನೇ ಪುತ್ರ ದೀಪು ಚಂದನ್ಗೆ ಲಾಠಿ ಏಟು ಬಿದ್ದಿದೆ. ಪ್ರತಿಭಟನೆ ವೇಳೆ ಪೊಲೀಸರ ವಿರುದ್ಧ ತಿರುಗಿ ಬಿದ್ದ ಕಾರಣಕ್ಕೆ ಧರ್ಮದೇಟು ಬಿದ್ದಿದೆ ಎನ್ನಲಾಗ್ತಿದೆ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಕಹಳೆ ಮೊಳಗಿದ್ದು ಶಾಸಕ ಚಂದ್ರಪ್ಪ ಮತ್ತು ಮಗ ರಘುಚಂದನ್ ಅವರ ನಡೆ ನಿಗೂಢವಾಗಿದೆ. ವರಿಷ್ಠರು ಶಾಸಕ ಚಂದ್ರಪ್ಪರವರ ಅಸಮಾಧಾನ ಶಮನ ಮಾಡ್ತಾರಾ ಅಥವಾ ಏಪ್ರಿಲ್ 3ಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ ವಿ ಚಳ್ಳಕೆರೆ, ರಿಪಬ್ಲಿಕನ್ ಚಿತ್ರದುರ್ಗ. ಧಾರವಾಡ ಲೋಕ ಅಖಾಡದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ ಮುಂದುವರೆದಿದೆ. ಇಂದು ಸಹ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಕಿಡಿಕಾರಿದ್ದು ಹೋರಾಟದ ಕಿಚ್ಚೆಬ್ಬಿಸಿದ್ದಾರೆ. ನಿನ್ನೆ ದಿಂಗಾಲೇಶ್ವರ ಶ್ರೀಗಳು ಏನ್ ಮಾತನಾಡಿದ್ರು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಧಾರವಾಡ ಕಣದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ. ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಸಂಗ್ರಾಮ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯನ್ನ ಬದಲಾಯಿಸಬೇಕು ಎಂದು ದಿಂಗಾಲೇಶ್ವರ ಸ್ವಾಮೀಜಿ ಪಟ್ಟು ಹಿಡಿದಿದ್ದಾರೆ. ಮಾರ್ಚ್ 31ರೊಳಗೆ ಅಭ್ಯರ್ಥಿ ಬದಲಾವಣೆಗೆ ಶ್ರೀಗಳು ಗಡುವು ನೀಡಿದ್ದು, ಡೆಡ್ಲೈನ್ ಮುಗಿದ್ರೂ ಜೋಶಿ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಗುಡುಗಿದ್ದಾರೆ. ಪ್ರಹ್ಲಾದ್ ಜೋಶಿ ಬದಲಾವಣೆ ವಿಚಾರದಲ್ಲಿ ನನ್ನ ನಿಲುವು ಬದಲಾಗುವುದಿಲ್ಲ ಎಂದು ಶ್ರೀಗಳು ಮತ್ತೆ ಸಂಗ್ರಾಮದ ಕಹಳೆ ಊದಿದ್ದಾರೆ.
ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಿನೋ, ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ? ಯಾವುದರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ, ನಾವು ಮೊದಲನೇದಾಗಿ ಹೇಳ್ಕೊಂಡಿವಿ, ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡಿರಿ, ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು, ಮಾಧ್ಯಮದಾಗೂ ಹೇಳಿದರು. ಜೋಶಿ ಬದಲಾವಣೆಗೆ ಕರೆ ಕೊಟ್ಟ ಬೆನ್ನಲ್ಲೇ ದಿಂಗಾಲೇಶ್ವರ ಶ್ರೀಗೆ ಜೀವ ಬೆದರಿಕೆಯ ಕರೆಗಳು ಬರ್ತಿವೆಯಂತೆ. ಮನಸ್ಸು ಬದಲಾಯಿಸುವಂತೆ ಒತ್ತಡವೂ ಹೆಚ್ಚಾಗ್ತಿದೆ ಅಂತೆ. ಆದರೆ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಸಾಂತ್ವನ ಹೇಳಲು ನನ್ನ ಪ್ರಾಣವೇ ಹೋದ್ರೂ ನಾನು ಹಿಂದೆ ಸರಿಯಲ್ಲ ಎಂದು ಶ್ರೀಗಳು ಹೇಳ್ತಿದ್ದಾರೆ. ಮಾತ್ರವಲ್ಲ, ಏಪ್ರಿಲ್ 2ರಂದು ಧಾರವಾಡದಲ್ಲಿ ಭಕ್ತರ ಸಭೆ ಕರೆದಿದ್ದು ಮುಂದಿನ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಅವರಿಗೆ ಅವರು ಅನಿವಾರ್ಯವಾದರೆ, ನಾನು ಹೇಳೋದು ಹೈಕಮಾಂಡಿಗೆ, BJPಗೆ ಜೋಶಿ ಅವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ, ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಬ್ರಾಹ್ಮಣ ಸಮರ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡೆದುಕೊಳ್ತಿದೆ. ದಿಂಗಾಲೇಶ್ವರ ಸ್ವಾಮೀಜಿಯ ಈ ಪಟ್ಟು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.